ಆತ್ಮೀಯ ಸರ್ವಕುಲ ಬಾಂಧವರು ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತಿನ ವಿಡಿಯೋಗಳನ್ನ ತಮಗೆ ಪರಿಚಯ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ನಿಮ್ಮ ಜಗದೀಶ್. NSUನ ಎಲ್ಲ ಪದಾಧಿಕಾರಿಗಳು, ರಫೀಕ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಒಳ್ಳೆ ಮಾರ್ಕ್ಸ್ನ ಕೊಟ್ಟಿದ್ದೀರ. ಆದರೆ ನಮ್ಗೆ ಯಾವತ್ತೂ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ನನಗೆ ಯಾವತ್ತೂ ಯಾರೂ ಅವಾರ್ಡ್ ಕೊಟ್ಟಿಲ್ಲ, ಯಾವುದೋ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ. ಸಾರಾಗಿ ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಯಾವತ್ತೂ ನನ್ನೊಂದು ಚಿಂತನೆ ಇದೇ ಇರುತ್ತೆ. ಬೇಕು, ಪೋಷಕರು ಸಹ ಬಂದಿದ್ದೀರ, ಆ ವಿದ್ಯಾರ್ಥಿಗಳು ಓದ್ತಾ ಇದ್ದಾರ ಇಲ್ಲವೋ ಅಂತ ಅನೇಕ ಬಾರಿ ಕ್ರಾಸ್ ಚೆಕ್ ಮಾಡ್ತಾ ಇರ್ತಾರೆ. ಆದರೆ ನಾನು ಯಾವತ್ತೂ ಲಾಸ್ಟ್ ಬೆಂಚ್, ಯಾವತ್ತು ನಮ್ಮ ಟೀಚರ್ ಯಾವತ್ತೂ ಕನ್ಫರ್ಮ್ ಆಗಿರ್ತಾ ಇದ್ರು, ನೀವು ಕಷ್ಟ ಓದಿಸೋರು ಇದು. ಆದರೆ ಇವತ್ತು ತಾವೆಲ್ಲರೂ ರ್ಯಾಂಕ್ ಮಾಡಿ ಎರಡು ವಿಚಾರ ಈ ಸಂದರ್ಭದಲ್ಲಿ ತಾವೆಲ್ಲರೂ ನೆನಪಿಟ್ಕೊಬೇಕು. ಯಾವತ್ತೂ ತಾವು ವಾಟ್ಸಪ್ ನನಗೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ತಾವೆಲ್ಲ ಜೆನ್ಸಿಯವ್ರೇನು ಯಾವುದೋ ಒಂದು ವಾಟಿಯನ್ನು ಕಲೆ ಹಾಕಬೇಕಾದ್ರೆ ಅದನ್ನ ವೆರಿಫಿಕೇಶನ್ ಮಾಡೋದನ್ನ ಕಲೀಲಿ, ಹುಡುಕ್ಬೇಡಿ. ನಿಮ್ಮ ಒಂದು ಆಲೋಚನೆಯನ್ನ ಮುಂದೆ ಇಟ್ಕೊಂಡು ತಾವು ಮಾಡಬೇಕು. ಮತ್ತೆ ತಾವೆಲ್ಲರೂ ಪ್ರಶ್ನೆ ಮಾಡುವಂತ ಯಾಕೆ ಅಂತಂದ್ರೆ, ಇವತ್ತು ನೂರಾಡ್ ಸಾಹೇಬರು ನಮ್ಮ NSU ಆಗಿರ್ಬೋದು, ವೈಯಕ್ತಿಕವಾಗಿ ನನಗಾಗಿರ್ಬೋದು, ಒಂದು ಪಾಠನ ಹೇಳ್ಕೊಟ್ಟಿದ್ದಾರೆ, ಸಾಮಾಜಿಕ ನ್ಯಾಯ ಅನ್ನೋ ಪಾಠ. ಇವತ್ತು ಕೊಡುಗೆ ಏನಿದೆಯಲ್ಲ ಅದೆಲ್ಲ ಯಾರು ಕೂಡ, ಯಾವ NSU ಕಾರ್ಯಕರ್ತನೂ ಕೂಡ ಒಂದು ಆತನದ ರೀತಿಯಲ್ಲಿ ಸಮಸ್ಯೆ ಆದಾಗ ತಮ್ಮೆಲ್ಲರೂ ನಿಂತು ಒಂದು ನಾಯಕತ್ವದ ಒಂದು ನಾಯಕವನ್ನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಹಾಕಬೇಕು ಅಂತ ಕೇಳ್ತಾ ಎಲ್ಲರೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಸಾಹೇಬರಿಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ರಾಜ್ಯಾಧ್ಯಕ್ಷರು ಕೆಲಸ ಮಾಡ್ಕೊಂಡು ಬಂದೆ. ನನ್ನ ಕೆಲಸಗಳನ್ನು ಗುರುತಿಸಿ ನಮ್ಮ ಶಾಸಕರು ದಿನ ಒಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಧ್ಯಕ್ಷನಾಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲ ಕ್ರೀಡಾ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ನಾನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ NSUI. ಇವತ್ತಿನ ದಿವಸ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ನಂಜನಗೂಡು ವತಿಯಿಂದ ವಿದ್ಯಾರ್ಥಿ ಧ್ವನಿ ಇರುವಂತಹ ಕಾರ್ಯಕ್ರಮ ನಮ್ಮ ತಾಲೂಕಿನ ವಿದ್ಯಾರ್ಥಿನಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ NSUನ ರಾಜ್ಯಾಧ್ಯಕ್ಷರಾಗಿರುವಂತಹ ಕೀರ್ತಿ ಗಣೇಶ್ ಅವರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಅವರಿಗೆ ಕೂಡ ನಿಶ್ಚಯಿಸಿದ್ದೇವೆ. ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವಂಥ NSUನ ನಮ್ಮ ನಂಜನಗೂಡು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪಾದಗಳ ಸಮಾರಂಭ ಕೂಡ ಇಲ್ಲಿ ನಡೆದಿದೆ. ಮೊದಲನೇದಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ NSU ನಮ್ಮ ನಂಜನಗೂಡು ಘಟಕದ ಅಧ್ಯಕ್ಷರು ಉಸ್ಮಾನ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿಕ್ಕೆ ಬಂದಿರುವಂತಹ ನಮ್ಮ NSUನ ಅಧ್ಯಕ್ಷರಾಗಿರುವಂತಹ ಕೀರ್ತಿ ಗಣೇಶ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ವೇದಿಕೆ ಮೇಲೆ ಹಲವಾರು ಗಣ್ಯರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ
ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಹಿರಿಯರಾಗಿರುವಂಥ ಎಸ್ ಸಿ ಬಸವರಾಜರವರಿದ್ದಾರೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂತಹ ನಮ್ಮ ಲತಾ ಮೇಡಮ್ ಅವರಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಿರಿಯರಾಗಿರುವಂಥ ಶ್ರೀರೇಖಾಂತ್ ಇದ್ದಾರೆ. ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂಥ KPCMS ಅಧ್ಯಕ್ಷರಾಗಿರುವಂತಹ ಗುರಳ್ಳಿ ಮಹೇಶ್ ಅವರಿದ್ದಾರೆ. ಹಾಗೆ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಮಾಜಿ ಪುರಸಭಾ ಅಧ್ಯಕ್ಷರಾಗಿರುವಂತಹ ಸಿ ಶಂಕರ್ ಅವರಿದ್ದಾರೆ. ಹಾಗೆ ನಮ್ಮ NSA ನಾಯಕರಾಗಿರುವಂಥ ಲೋಕೇಶ್ ಅವರಿದ್ದಾರೆ. ಹಾಗೆ ರಫೀಕ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ನಾನೇ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ ಯಾವಾಗಲೇ ಬೋರ್ ಆಗ್ತಾ ಇದೆ, ಬೆಳಿಗ್ಗೆನೇ ಬಂದಿದ್ದೀರಾ, ತಡ ಆಗಿದೆ, ಊಟದ ಸಮಯ ಕೂಡ ಆಗಿದೆ. ಅದರಿಂದ ನಾನೇ ಹೆಚ್ಚೇನು ಮಾತನಾಡಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ತಂದೆಯವರು ಅವರು ಕೂಡ 2 ಬಾರಿ ಆತ್ಮೀಯ ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಯ್ತೀನಿ. ನಮಸ್ಕಾರ.